ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರೀಶ್ ಕುಮಾರ್ ಎಸ್, ಕನ್ಸಲ್ಟೆಂಟ್ ಫಿಸಿಷಿಯನ್, ವೇದಾಂತ್ ಹಾಸ್ಪಿಟಲ್ KGF. ಈ ದಿವಸ ನಾನು ಏನಕ್ಕೆ ಇಂಟರ್ವ್ಯೂ ಕೊಡ್ತಿದ್ದೀನಿ ಅಂದರೆ, ಒಂದು KGF ನಗರದಲ್ಲಿ ಮತ್ತು ಹಳ್ಳಿಗಳ ಭಾಗದಲ್ಲಿ ಈ ನೆಗಡಿ, ಕೆಮ್ಮು, ಜ್ವರ ಈ ಥರ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗಿದೆ. ಇದಕ್ಕೆ ಒಂದು ಕಾರಣ ಅಂದರೆ ಇವಾಗ ಇದು ಫ್ಲೂ ಸೀಸನ್. ಸೊ ಫ್ಲೂ ಸೀಸನ್ ಆಗಿರೋದ್ರಿಂದ ಎಲ್ಲರೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೇಫಾಗಿ ಇರಬೇಕು. ಸೊ ಯಾರಿಗಾದರೂ ನಿಮ್ಮ ಮನೆಯಲ್ಲಿರೋ ಬಂಧುಗಳಿಗೆ, ಮಿತ್ರರಿಗೆ ಬಂದಿದ್ದರೆ ಎಲ್ಲರೂ ಮಾಸ್ಕ್ ಯೂಸ್ ಮಾಡಿಕೊಂಡು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗದಿದ್ದಂಗೆ ನೋಡ್ಕೊಳ್ಳಿ. ಸೊ ಇದು ವರ್ಷ ಬರೋ ಫ್ಲೂ ಸೀಸನ್ನು. ಸೊ ಇದ್ರದ್ದು ಸಿಂಪ್ಟಮ್ಸ್ ಏನಂದರೆ ನೆಗಡಿ, ಕೆಮ್ಮು, ಗಂಟಲು ನೋವು, ತಲೆನೋವು, ಜ್ವರ ಈ ಥರ ಇರುತ್ತೆ. ಸೊ ಈ ಥರ ಇದ್ದಾಗ ಮಾಮೂಲಿ ಜ್ವರ ಮಾತ್ರೆ ತೊಗೊಂಡು, ನೆಗಡಿ ಮಾತ್ರೆಗಳು ತೊಗೊಂಡ್ರೆ ವಾಸಿ ಆಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಜ್ವರ ಏನಾದರೂ ಇದ್ದರೆ ಬಂದು ಎಲ್ಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿಕೊಂಡು, ನಿಮಗೆ ಏನಾದರೂ 2-3 ದಿವಸಕ್ಕೆ ಮೇಲ್ಪಟ್ಟ ಜ್ವರ ಇದ್ದರೆ ಅದನ್ನು ಟೆಸ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದು ಒಂದು. ಇನ್ನೊಂದು, ಯಾಕೆ ಇವಾಗ ಈ ಜ್ವರ, ನೆಗಡಿ ಎಲ್ಲ ಜಾಸ್ತಿ ಆಗಿದೆ ಅಂದರೆ, ಈ ಟೆಂಪ್ರೇಚರ್ಸು ಕಮ್ಮಿ ಆಗಿರೋದ್ರಿಂದ ಈ ವೈರಸ್ಗಳು ಈಸಿಯಾಗಿ ಹರಡೋದಕ್ಕೆ ಅದಕ್ಕೆ ಅನುಕೂಲವಾಗುತ್ತೆ. ಸೊ ಅದರಿಂದ ಒಬ್ಬರಿಗಿಂತ ಒಬ್ಬರಿಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಇವಾಗ ಮಳೆ ಬಂದು ನಿಂತಿರೋ ಕಾರಣಗಳಿಂದ ಸುತ್ತಮುತ್ತ ಮನೆಗಳಲ್ಲಿ ನೀರು ನಿಲ್ಲೋ ಚಾನ್ಸಸ್ ಜಾಸ್ತಿ. ಸೊ ಎಲ್ಲೆಲ್ಲಿ ನೀರು ನಿಂತ್ಕೊಂಡಿದೆಯೋ ಈ ಟೈರ್ಸಲ್ಲಿ, ಚಿಪ್ಪುಗಳಲ್ಲಿ ಮತ್ತು ಖಾಲಿ ಡಬ್ಬಗಳಲ್ಲಿ, ಇಂಥ ಜಾಗದಲ್ಲೆಲ್ಲ ನೀರು ನಿಂತಿರುತ್ತೆ. ಅಂಥ ಜಾಗದಲ್ಲಿ ಈ ಸೊಳ್ಳೆಗಳು ಕೂತ್ಕೊಂಡು ಮೊಟ್ಟೆ ಇಟ್ಟು ಅದರಿಂದ ಮತ್ತೆ ಸೊಳ್ಳೆಗಳು ಮಲ್ಟಿಪ್ಲೈ ಆಗಿ ಡೆಂಗು, ಚಿಕನ್ ಗುನ್ಯಾ, ಮಲೇರಿಯಾ ಈ ಥರ ಕಾಯಿಲೆಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಸೊಳ್ಳೆಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಮಸ್ಕಿಟೋ ನೆಟ್ಸ್ ಯೂಸ್ ಮಾಡಿ, ಲಿಕ್ವಿಡೇಟರ್ಸ್ ಯೂಸ್ ಮಾಡಿ. ಈ ಥರ ಮಾಡೋದ್ರಿಂದ ಕಾಯಿಲೆಗಳನ್ನ ಹರಡೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಎಲ್ಲರಿಗೂ ವಣக்கம். ನಾನು ಡಾಕ್ಟರ್ ஹரிஷ் குமார், ஃபிசிஷியன், வேதாந்த் ஹாஸ்பிட்டல் KGF. இன்னைக்கு இந்த இன்டர்வியூ நம்ம எதுக்கு கொடுத்துருக்குறோன்னா, இது ஒரு இம்பார்ட்டண்ட் காரணத்துக்காக. ஒன்று, இப்போது இந்த ஃப்ளூ சீசன் ஆகிறதுனால ஸோ எல்லாருக்கும் கோல்டு, காஃபு, த்ரோட் பெயின், ஃபீவர், ஹெடேக் எல்லாம் இருக்குது. ஸோ எதுக்கு இப்போது எல்லாருக்கும் இந்த ஃபீவர், கோல்டு ஜாஸ்தி ஆகிக்குதுன்னா, திஸ் இஸ் த நார்மல் ஃப்ளூ சீசன். இந்த கோல்டு இருக்கிறதுனால, இந்த சைக்ளோன்னால, டெம்பரேச்சர்ஸ் கம்மி இருக்கிறதுனால ஒருத்தர்லேருந்து ஒருத்தருக்கு இந்த வைரஸ் ஈஸியாக ஸ்ப்ரெட் ஆகும். ஸோ நீங்கள் யாருக்குன்னா இந்த கோல்டு, காஃபு, த்ரோட் பெயின், ஹெடேக், ஃபீவர் இருந்தால் ஜஸ்ட் சிம்பிள் பேராசிட்டமால், கோல்டு டேப்லெட் எடுத்தால் கம்மியாகும். இன்கேஸ் 2 or 3 days ஃபீவர் ஜாஸ்தி இருந்தால் உடனே போய் டாக்டரை கன்சல்ட் பண்ணுவோம். இது ஒன்று. அப்புறமா இன்னொன்று, ஒருத்தர்லேருந்து ஒருத்தருக்கு பீப்புள் கான்டாக்ட் கொஞ்சம் டிஸ்டன்ஸ் மெயின்டைன் பண்ணோம், மாஸ்க் யூஸ் பண்ணோம். ஸோ அப்போது அது ஈஸியாக ஸ்ப்ரெட் ஆகிறது ப்ரிவெண்ட் பண்ணலாம். இது ஒன்று. இன்னொன்று, இப்போது மழை வந்து ஸ்டாப் ஆகிக்குது. ஸோ அதனால இந்த வீடு சரௌண்டிங்ஸ் எல்லாம் க்ளீனாக மெயின்டைன் பண்ணுவோம். எங்கேயோ தண்ணி ஸ்டாக்னண்ட்டாக இருக்கக்கூடாது. தண்ணி எங்கேனா இந்த டயர்ஸில், எதனா எம்டி பாட்டில்ஸில் அதெல்லாம் தண்ணி ஸ்டாக்னண்ட்டாக இருந்தால் மஸ்கிட்டோஸ் க்ரோத் ஆகிறதுக்கு ஒரு வாய்ப்பு இருக்கும். ஸோ அதை ப்ரிவெண்ட் பண்ணுறதுக்கு நீங்கள் அதெல்லாம் டிஸ்போஸ் பண்ணி க்ளீனாக வச்சுக்கணும் சரௌண்டிங்ஸு. இன்னொன்று, மஸ்கிட்டோ நெட்ஸ் யூஸ் பண்ணணும், மஸ்கிட்டோ காயில்ஸ் யூஸ் பண்ணணும். எவ்வளோ அவ்வளோ மஸ்கிட்டோ இல்லாத பார்த்துக்கோங்க. ஃபீவர் 2-3 days 3 days மேலே இருந்தால் டாக்டரை ಕನ್ಸಲ್ಟ್ பண்ணணும். ಥ್ಯಾಂಕ್ ಯು. ಡಾಕ್ಟರ್ ಅರುಣ್ ಕುಮಾರ್, ಪೀಡಿಯಾಟ್ರಿಷಿಯನ್ ವರ್ಕ್ ಮಾಡ್ತಾರೆ, ಜನರಲ್ ಹಾಸ್ಪಿಟಲ್ KGF. ಸೊ ಈಗ ನಿಮಗೆಲ್ಲ ತಿಳಿದಂಗೆ ಈಗೆಲ್ಲ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ. ಈ ಸೀಸನಲ್ಲಿ ಅತಿ ಹೆಚ್ಚು ಕೆಮ್ಮು, ನೆಗಡಿ, ಜ್ವರಗಳು ಮಕ್ಕಳಲ್ಲಿ ಕಾಮನ್ ಆಗಿ ಕಂಡುಬರ್ತದೆ. ಈ ಕಾರಣ ಏನಂದರೆ, ಮಕ್ಕಳು ಹೊರಗಡೆ ಆಟ ಆಡ್ತಾರೆ ವಿತೌಟ್ ಎನಿ ಪ್ರೊಟೆಕ್ಷನ್ಸ್. ಮತ್ತು ಮನೇಲಿ ನೀರು ಚೇಂಜ್ ಮಾಡ್ತಾ ಇರ್ತಾರೆ. ಮತ್ತು ಜಂಕ್ ಫುಡ್ಸ್, ಔಟ್ಸೈಡ್ ಫುಡ್ಡು, ಮತ್ತು ಈ ಫ್ರೂಟ್ಸ್ ಸರಿ ವಾಶ್ ಮಾಡಿದ್ರೆ ಆ ಥರ ತೊಗೊಳ್ತಾ ಇರ್ತಾರೆ. ಇದು ಕಾಮನ್ ರೀಸನ್ ಆಗಿರ್ತದೆ. ಮತ್ತು ವೆದರ್ ಕೋಲ್ಡ್ ಆಗಿರೋದ್ರೆ ಈ ಕಾಲದಲ್ಲಿ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಇರ್ತದೆ. ಈ ವೈರಸ್ ಇನ್ಫೆಕ್ಷನ್ ನಾವು ತಡೆಗಟ್ಟಬೇಕಂದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಆರೈಕೆ ಕೊಡಬೇಕು. ಮನೇಲಿ ಪ್ರೊಟೆಕ್ಷನ್ ಆಗಿ ಒಳ್ಳೆ ಸ್ವೆಟರ್ಸು ಮತ್ತು ನೀಟ್ ಡ್ರೆಸ್ ಹಾಕಬೇಕು. ಮತ್ತು ಕ್ಯಾಪು ಎಲ್ಲ ಸ್ವೆಟರ್ಸು ಹಾಕಿ ನೀಟಾಗಿ ಇಟ್ಕೋಬೇಕು. ಮತ್ತು ನೀರು ಕಾಯಿಸಿ ಆರಿಸ್ಕೊಡ್ಬೇಕು.
ಮತ್ತು ಔಟ್ಸೈಡ್ ಫುಡ್ಡು ಜಾಸ್ತಿ ಕೊಡಬಾರ್ದು, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಮೋರ್ ಆಫ್ ನ್ಯೂಟ್ರಿಷಿಯಸ್ ಫುಡ್ಡು, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಕೊಡಬೇಕಾಗತ್ತೆ. ಮತ್ತು ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಸ್ ಎಲ್ಲ ಕೊಡೋದ್ರಿಂದ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಕಾಮನ್ನಾಗಿ ಸ್ಪ್ರೆಡ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರ್ತದೆ. ಮತ್ತು ಒಂದು ಜ್ವರ ಬಂದಾಗ ಅಥವಾ ಕೆಮ್ಮು ನೆಗಡಿ ಬಂದಾಗ ಸ್ವಲ್ಪ ನೀವು ಆರೈಕೆ ಮಾಡಿ ಒಂದು ದಿವಸ ನೋಡ್ಬೋದು. ಜ್ವರ ಇದು ಕಡಿಮೆ ಆಗಲಿದೆ, ನೀವು ಬಂದು ನೀನಾಗಿ ಪೀಡಿಯಾಟ್ರಿಷಿಯನ್ಸ್ ತೋರಿಸೋದು ಒಳ್ಳೆಯದು ಮಕ್ಕಳಿಗೆ. ಸೊ ಈಗ ಏನು ಕಂಟ್ರೋಲ್ ಮಾಡಿ, ಸಪೋಸ್ ಇನ್ಫೆಕ್ಷನ್ ಕಂಟ್ರೋಲ್ ಆಗ್ತಿದ್ದು ಏನಾಗುತ್ತೆ ಅಂದರೆ, ಸೊ ಇದು ಕಾಂಪ್ಲಿಕೇಶನ್ ಆಗಿ ಮತ್ತು ಲೈಕ್ ನಿಮೋನಿಯಾ ಮತ್ತು ಬ್ರಾಂಕೈಟಿಸು ಮತ್ತು ಈ ಅಲರ್ಜಿಕ್ ಬ್ರಾಂಕೈಟಿಸ್ ಮತ್ತು ಅಥವಾ ಬೇರೆ ಥರ ಬ್ರಾಂಕೈಟಿಸ್, ಈ ಥರ ಡಿಫ್ರೆಂಟ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಫಸ್ಟ್ ವೈರಲ್ ಇನ್ಫೆಕ್ಷನ್ ಇದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದು ಇನಿಷಿಯಲಾಗಿ ಬಂದು ಡಾಕ್ಟರ್ಸ್ ತೋರಿಸ್ಕೊಂಡ್ರೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಧಾನಕ್ಕೆ ಅದೆಲ್ಲ ನಾವು ಅವಾಯ್ಡ್ ಮಾಡ್ಬೋದು, ಕಾಂಪ್ಲಿಕೇಶನ್ನ ತಡೆಗಟ್ಬೋದು. ಬಟ್ ಇನಿಷಿಯಲ್ ಟ್ರೀಟ್ಮೆಂಟು ಯೂಶ್ವಲಿ ವೈರಲ್ ಇನ್ಫೆಕ್ಷನ್ ಅಂದರೆ ಒಂದು 3 to 5 days ಇರ್ತದೆ. ಬಟ್ ಆ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಅಂದರೆ ತೊಗೊಂಡಿಲ್ಲ ಅಂದರೆ ಇಟ್ ಮೇ ಲೀಡ್ ಟು ಎಕ್ಸ್ಟೆಂಡ್ ಟು 7 to 10 days. ಮತ್ತು ಇಟ್ ಮೇ ಲೀಡ್ ಟು ಫರ್ದರ್ ಕಾಂಪ್ಲಿಕೇಶನ್ ಲೈಕ್ ನಿಮೋನಿಯಾ ಆ ಥರ ಎಲ್ಲ ಆಗೋ ಸಾಧ್ಯತೆ ಇದೆ. ಸೊ ಅದಕ್ಕೆ ನೀವು ಬಂದು ಇಮಿಡಿಯೇಟ್ ವೈದ್ಯರ ಹತ್ರ ಬಂದು ಸೂಕ್ತ ಸಲಹೆ ತೊಗೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ಮತ್ತು ಕೋಲ್ಡ್ ಕಾಫ್ ಬಂದ ತಕ್ಷಣ ಆ್ಯಂಟಿಬಯೋಟಿಕ್ ಓವರ್ ಯೂಸ್ ಮಾಡಬಾರ್ದು. ನೀವು ಮೆಡಿಕಲ್ ಸ್ಟೋರ್ಸಲ್ಲಿ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಅದೆಲ್ಲ ಯೂಸ್ ಮಾಡೋದ್ರಿಂದ ಮತ್ತು ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಮುಂದಕ್ಕೆ ಮಕ್ಕಳಲ್ಲಿ ಯಾವುದೇ ಥರ ಆ್ಯಂಟಿಬಯೋಟಿಕ್ ಕೊಟ್ಟರೂ ವಾಸಿ ಆಗದೆ ರೆಸಿಸ್ಟೆನ್ಸ್ ಡೆವಲಪ್ ಆಗೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಕರೆಕ್ಟಾಗಿ ಅಲೋಪತಿಕ್ ಡಾಕ್ಟರ್ ಹತ್ರ ಅಥವಾ ಪೀಡಿಯಾಟ್ರಿಷಿಯನ್ಸ್ ಬಂದು ಟ್ರೀಟ್ಮೆಂಟ್ ಸೂಕ್ತ ಟೈಮ್ಗೆ 3 to 5 days 5 to 7 days ಈ ಥರ ನಮ್ಗೆ ಗೊತ್ತಿರ್ತದೆ ಯಾವ ಥರ ಕೊಡಬೇಕಂತ. ಸೊ ಕರೆಕ್ಟಾಗಿ ಡೋಸೇಜು, ಕರೆಕ್ಟಾಗಿ ಟೈಮ್ ಇದನ್ನು ತೊಗೊಂಡ್ರೆ ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸು ಡೆವಲಪ್. ಎಲ್ಲ ವೈರಲ್ ಇನ್ಫೆಕ್ಷನ್ಸು ಆ್ಯಂಟಿಬಯೋಟಿಕ್ಸ್ ಹಾಕ್ಲೇಬೇಕಂತ ಏನು ಹಾಕ್ಲೇಬೇಕಂತ ಏನಿರಲ್ಲ, ಅನಿವಾರ್ಯತೆ ಇರೋದು. ಬಟ್ ನೋಡಿಕೊಂಡು ಯಾವುದಕ್ಕೆ ಆ್ಯಂಟಿಬಯೋಟಿಕ್ ಆಗಬೇಕು, ಯಾವುದಕ್ಕೆ ಆ್ಯಂಟಿಬಯೋಟಿಕ್ ಆಗಬಾರ್ದು ಅಂತ ಯೂಸ್ ಮಾಡೋದು ನಾವು ಕರೆಕ್ಟಾಗಿ ಸಜೆಷನ್ ಮಾಡ್ತೀವಿ. ಸೊ ಈ ಎಲ್ಲ ಸಲಹೆಯಲ್ಲಿ ನೀವು ಸೂಚನೆ ಪಾಲನೆ ಮಾಡಿದ್ರೆ ಡೆಫಿನೆಟ್ಲಿ ನಾವು ಯಾವುದೇ ಇನ್ಫೆಕ್ಷನ್ ಆಗೋದಕ್ಕೆ ತಡೆಗಟ್ಬೋದು, ಮಕ್ಕಳ ಆರೋಗ್ಯನ ಕಾಪಾಡ್ಬೋದು. ಮತ್ತು ಇನ್ನೊಂದು ತಿಳಿದಂಗೆ ಈ ಫ್ಲೂ ಇನ್ಫೆಕ್ಷನ್ಸ್ ಕಾಮನ್ ಆಗಿರ್ತದೆ. ಮತ್ತು ಫ್ಲೂ ವ್ಯಾಕ್ಸಿನು ಬರ್ತದೆ ಸಮ್ಟೈಮ್ಸ್. ಈ ಫ್ಲೂ ವ್ಯಾಕ್ಸಿನ್ ಹಾಕೋದ್ರಿಂದ ಈ ಫ್ಲೂ ಇನ್ಫೆಕ್ಷನ್ಸ್ನ ತಡೆಗಟ್ಬೋದು. ಸೊ ನೀವು ಬೇಕಾದರೆ ಸೂಕ್ತ ಸಲಹೆ ನಮ್ಮ ಹತ್ರ ಬಂದು ನಾವು ಡೆಫಿನೆಟಾಗಿ ಸಲಹೆ ಕೊಡ್ತೀವಿ. ಫ್ಲೂ ವ್ಯಾಕ್ಸಿನ್ನು ಹಾಕ್ಕೋಬೋದು. ಮನೆಯಲ್ಲಿ ಬೆಚ್ಚಗೆ ಪ್ರೊಟೆಕ್ಷನ್ ಇಟ್ಕೊಂಡು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಮನೆಯಲ್ಲಿದ್ದು ಆರೈಕೆ ಮಾಡಿಕೊಂಡು ಮತ್ತು ಕರೆಕ್ಟಾಗಿ ಆಹಾರ ತೊಗೊಂಡ್ರೆ ಯಾವುದೇ ಕಾಯಿಲೆ ಬರೋಲ್ಲ. ಒಂದು ವೇಳೆ ಬಂದರೆ ವೈದ್ಯರ ಹೆಸರಾಗಿದೆ, ಏನೂ ತೊಂದರೆ ಇಲ್ಲ. ಇದೊಂದು 2 ಮಾತನ್ನು ಆಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮ ಸ್ನೇಹಿತರೆ, ನಾನು ಡಾಕ್ಟರ್ ಸುರೇಶ್ ಕುಮಾರ್ HM, ಫಿಸಿಷಿಯನ್ ಜನರಲ್ ಹಾಸ್ಪಿಟಲ್ KGF. ಇವತ್ತು ಮತ್ತೊಮ್ಮೆ ತಮ್ಮ ಮುಂದೆ ನಾನು ಬಂದಿದ್ದೀನಿ. ನನ್ನ ವಿಷಯ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ಬೆಂಗಲ್ ಚಂಡಮಾರುತ ನಮ್ಮ ಕರಾವಳಿ ನಪ್ಪಳಿಸಿ, ಚೆನ್ನೈ ನಪ್ಪಳಿಸಿ ಸಾಕಷ್ಟು ಅನಾಹುತಗಳನ್ನು ಮಾಡಿ ಆಮೇಲೆ ಹವಾಮಾನ ವೈಪರೀತ್ಯವನ್ನು ತಗೊಂಬಂದಿದೆ. ಈ ನವಂಬರ್ ಡಿಸೆಂಬರ್ ಕಾಲದ ಸಿಡಿಯಲ್ಲಿ ಈ ಮಳೆ ಜೊತೆ ಸೇರಿಕೊಂಡು ನಮ್ಮ ಏನಾಗಿದೆ ಅಂದರೆ ವಾತಾವರಣನೇ ತುಂಬ ಒಂದು ಶೀತಮಯವಾಗಿ ನಮ್ಮ ಜನಗಳಿಗೆ ಸಾಕಷ್ಟು ಜ್ವರ, ಕೆಮ್ಮು, ನೆಗಡಿ, ಗಂಟಲು ನೋವು ಇವೆಲ್ಲ ಸಾಕಷ್ಟು ರೋಗ ರುಜಿನಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಈ ವಾತಾವರಣದಲ್ಲಿ ಈ ಥರ ಟೆಂಪ್ರೇಚರ್ನಲ್ಲಿ ಸಾಮಾನ್ಯವಾಗಿ ವೈರಸ್ಸು ಬೆಳವಣಿಗೆ ಜಾಸ್ತಿ ಇರೋದ್ರಿಂದ ಕಾರಣ ಇದೊಂದೆಲ್ಲ ನವಂಬರ್ ಡಿಸೆಂಬರ್ ಕಾಲದಲ್ಲಿ ಶೀತ ಮತ್ತು ಜ್ವರಗಳು ಜಾಸ್ತಿ ಆಗೇ ಆಗುತ್ತೆ. ಸೊ ಹಂಗಾಗಿ ನೀವು ಇದೇನು ಎಕ್ಸ್ಟ್ರಾ ಭಯಪಡುವಂಥದ್ದು ಏನಿಲ್ಲ. ಸಿನ್ಸಿ ಚಂಡಮಾರುತ ಬಂದಿರೋದ್ರಿಂದ ಸ್ವಲ್ಪ ಶೀತ ಗಾಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಈ ಕಾಯಿಲೆ ವಾತಾವರಣ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಇದರಲ್ಲಿ ಏನಂದ್ರೆ ಪ್ರಿಕಾಷನ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಶೀತದಿಂದ ನೀವು ಪ್ರೊಟೆಕ್ಷನ್ ತಗೋಬೇಕು. ಅಂದರೆ ನೀವು ಮೈಗೆ ಒಂದು ವಾರ್ಮ್ ಕ್ಲಾತಿಂಗ್ ಅಂತ ಹೇಳ್ತೀವಲ್ಲ, ಬೆಚ್ಚಿಗೆ ಇಟ್ಕೋಬೇಕು. ನೀವು ತಲೆಗೆ ಟೋಪಿ, ಕಿವಿಗೆ ಏನಾದರೂ ಪ್ರೊಟೆಕ್ಷನ್ ಹಚ್ಚಿ ಇಟ್ಕೋತಿರೋ, ಇಲ್ಲ ತಲೆಗೆ ಟೋಪಿ ಹಾಕೋತಿರೋ, ಒಂದು ಜಾಕೆಟ್ ಹಾಕೋತಿರೋ. ಸೊ ಫಸ್ಟ್ ಆಫ್ ಆಲ್ ಇದನ್ನು ನೀವು ಬಾಡಿನ ವಾರ್ಮ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ, ಕಾಯಿಲೆ ಬರೋದು ಸ್ವಲ್ಪ 1% ತಡೆಗಟ್ಬೋದು. ಸೆಕೆಂಡ್ ಪಾಯಿಂಟ್, ಅನಾವಶ್ಯಕವಾಗಿ ಮಳೆ ಬರ್ತಾ ಇದೆ. ಅನಾವಶ್ಯಕವಾಗಿ ಮಳೆಯಲ್ಲಿ ನೆನೆಯಕ್ಕೆ ಹೋಗಬೇಡಿ. ಮಳೆಯಲ್ಲಿ ನೆಂದರೆ ಏನಾಗುತ್ತೆ, ಬಟ್ಟೆ ಎಲ್ಲ ಒದ್ದೆಯಾಗಿ ಶೀತ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಮಳೆಯಲ್ಲಿ ನೆಂದರೂ ಸಹ ಮನೆಗೆ ಬಂದು ಇಮಿಡಿಯೇಟ್ ತಲೆಯೆಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು, ಸ್ವಲ್ಪ ಏನಾದರೂ ಬೆಚ್ಚಗೆ ಎಲ್ಲ ಕ್ಲೀನಾಗಿ ಮೈಯೆಲ್ಲ ಡ್ರೈ ಮಾಡಿಕೊಂಡು ಇಮಿಡಿಯೇಟ್ ಬೆಚ್ಚಗೆ ಕ್ಲಾಸ್ ಹಾಕಬೇಕು. ಸೊ ಅದನ್ನು ಜಾಸ್ತಿ ಹೊತ್ತು ಆ ಥಂಡಿ ಕ್ಲಾಸ್ನಲ್ಲಿ ಇದ್ದರೆ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ ಡೌನ್ ಆಗಿ ನಿಮಗೆ ಇದು ವೈರಲ್ ಫೀವರ್ಗೆ ಮತ್ತು ಕೋಲ್ಡ್ಗೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಅದೇ ರೀತಿ ಇವಾಗ ಕೋಲ್ಡು ಒಂದ್ಸತಿ ಒಬ್ರಿಗೆ ಬಂದಮೇಲೆ
ಪಕ್ಕದ ಮನೆಯವರಿಗೆಲ್ಲ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಸೊ ಹಂಗಾಗಿ ಕೋಲ್ಡ್ ಬಂದಿರೋರು, ಈ ಜ್ವರ ಶೀತ ನೆಗಡಿ ಬಂದಿರೋರು ಒಂದು ಸಪ್ರೇಟ್ ಕ್ವಾರಂಟೈನಲ್ಲಿ ಇದ್ದು ಬೇರೆಯವ್ರ ಜೊತೆ ಆದಷ್ಟು ಮಿಂಗಲ್ ಆಗದಂಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆಮೇಲೆ ಈ ಕೆಮ್ಮುವಾಗ ಶೀನುವಾಗ ಒಂದು ಖರ್ಚು ಬಿಟ್ಕೋಬೇಕಾಗುತ್ತೆ. ಯಾಕಂದರೆ ಅದೆಲ್ಲ ನಾವು ಶೀನದಾಗ ಏನಾಗುತ್ತೆ, ಅದು ಗಾಳಿನ ಸ್ಪ್ರೇ ಆಗಿ ಬೇರೆಯವ್ರಿಗೆ ಅದು ಗಾಳಿ ಮುಖಾಂತರ ಹೆಚ್ಚಿಗೆ ಹರಡುವ ಸಾಧ್ಯತೆ ಇರೋದ್ರಿಂದ ನೀವು ಕೆಮ್ಮುದಾಗ ಮತ್ತು ಸೀನಿದಾಗ ನೀವು ಒಂದು ಕರ್ಚಿಪ್ನ ಇಟ್ಕೊಂಡು ಮುಂದೆ ಅದು ಸ್ಪ್ರೇ ಅಂತ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ನಾವು ಮತ್ತು ನಮ್ಮ ಬಿಸಿನೀರು ಕುಡಿಬೇಕು. ಬಾಡಿ ಟೆಂಪರೇಚರ್ ಕೋಲ್ಡ್ ಇರಬೇಕಾದಾಗ ನೀವು ಬಿಸಿನೀರು ಸದಾ ಸೇವನೆ ಮಾಡೋದು ಈ ಟೈಮಲ್ಲಿ ತುಂಬ ಒಳ್ಳೆಯದು. ಆಮೇಲೆ ಮುಂಚೆ ನಾವು ಕೋವಿಡ್ ಟೈಮಲ್ಲಿ ಕಷಾಯಗಳನ್ನ ಸೇವನೆ ಮಾಡ್ತಾ ಇದ್ವಲ್ಲ, ಅದೇ ರೀತಿ ಇವಾಗ ಕಷಾಯಗಳನ್ನ ನೀವು ಮೆಣಸಿನಾಗಲಿ, ಜೀರಿಗೆ ಆಗಲಿ, ಅರಿಶಿನ ಎಲ್ಲ ಹಾಕಿ ಈ ಕಷಾಯಗಳನ್ನ ಮಾಡಿಕೊಂಡು ಈ ಟೈಮ್ನ ಸೇವನೆ ಮಾಡಿದ್ರೆ ನಿಮಗೆ ಈ ಸ್ವಲ್ಪ ಆ್ಯಂಟಿಬಯೋಟಿಕ್ಸು ಮತ್ತು ಇವೆಲ್ಲ ತಗೊಳ್ಳೋದು ಅವಾಯ್ಡ್ ಆಗುತ್ತೆ. ಅದ್ರ ಜೊತೆಗೆ ಇನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಬಂದಾಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಗೊತ್ತಿರುತ್ತೆ ನಮಗೆ ನವಂಬರ್ ಡಿಸೆಂಬರ್ನಲ್ಲಿ ಈ ಥರ ಕಾಯಿಲೆ ಪೇಷಂಟ್ ಜಾಸ್ತಿ ಬರ್ತಾರೆ ಅಂತ. ಸೊ ನಮ್ಮ ಹಾಸ್ಪಿಟಲ್ನಲ್ಲಿ ನಮ್ಮ ತಜ್ಞ ವೈದ್ಯರು ಅದು ಸೂಕ್ತವಾದ ಏನು ಚಿಕಿತ್ಸೆ ಕೊಡಬೇಕು ಅದಕ್ಕೆ ಎಲ್ಲ ಸಜ್ಜಾಗಿದ್ದೀವಿ. ಅದಕ್ಕೆ ಏನು ಕೊಡಬೇಕು ನಮ್ಮ ವೈದ್ಯರಾಗಲಿ, ತಜ್ಞ ವೈದ್ಯರಾಗಲಿ ಎಲ್ಲ ಬಂದು ನೋಡಿದಾಗ ಅದಕ್ಕೆ ಏನಾಗಲಿ ಪ್ಯಾರಾಸಿಟಮಾಲ್ ಆಗಲಿ, CPM ಆಗಲಿ, ಇಲ್ಲ ಕಾಫ್ಗೆ ಇಲ್ಲ ಆ್ಯಂಟಿಬಯೋಟಿಕ್ ಆಗಲಿ ಏನಾದರೂ ಅದಕ್ಕೆ ವ್ಯವಸ್ಥೆ ಏನಾದ್ರು ಸಂಬಂಧಪಟ್ಟಿದ್ದು ವ್ಯವಸ್ಥೆ ಏನಿದೆ ಅದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಸಂಬಂಧಪಟ್ಟ ಬ್ಲಡ್ ಟೆಸ್ಟ್ ಆಗಲಿ, CBC ಟೆಸ್ಟ್ ಆಗಲಿ, ವೈರಲ್ ಟೆಸ್ಟ್ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಟೆಸ್ಟ್ ಆಗಲಿ ಅದಕ್ಕೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ನೀವು ಜನಗೊಳ್ತಿದ್ದೀರಿ ನೆಸಿಟಿ ಇಲ್ಲ. ಸೊ ಇದು ನವಂಬರ್ ಡಿಸೆಂಬರ್ ಕಾಲದಲ್ಲಿ ಬರುವಂಥ ಈ ಸ್ಪೈಕ್ ಅಂತ ಹೇಳ್ತೀವಲ್ಲ, ಈ ಸ್ಪೈಕ್ ಇರೋದ್ರಿಂದ ಸೊ ಯಾರೂ ಒಂದು ಏನಾಗಿದೆ ಟೆನ್ಷನ್ ತಗೊಳ್ಳೋದಾಗಲಿ, ಒಂದು ಗಾಬರಿ ಆಗೋದಲ್ಲಿ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಹೇಳಿದ್ದು ಇದೆಲ್ಲ ಮಾಡಿಕೊಂಡು ನೀವು ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ. ಆಮೇಲೆ ಕೊನೆಯದಾಗಿ ನೀವು ಊಟಗಳು ಸೊ ಹಂಗಾಗಿ ಜಾಸ್ತಿ ಇವನ್ನ ರೋಗ ನಿರೋಧಕ ಶಕ್ತಿ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂಥ ಪದಾರ್ಥಗಳಾದ ಸೊಪ್ಪು, ತರಕಾರಿಗಳು ಮತ್ತು ಒಂದು ಪೌಷ್ಟಿಕವಾದ ಆಹಾರಗಳನ್ನ ನೀವು ಸೇವನೆ ಮಾಡಬೇಕು. ಅನಾವಶ್ಯಕವಾಗಿ ಸ್ವೀಟ್ಸು, ಆಯಿಲು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಈ ಟೈಮ್ನಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸೊ ಅಂದರೆ ಮಾಮೂಲಿ ಏನು ಸಿಗುತ್ತೆ ಮನೇಲಿ ಪೌಷ್ಟಿಕವಾದ ಆಹಾರ, ಹೊತ್ತೊತ್ತಿಗೆ ಬಿಸಿ ಊಟ ಮಾಡಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗಿರೋದು, ಅದು ಹಳೆ ಹಣ್ಣು ಎಲ್ಲ ಊಟ ಅದು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ತಿನ್ನೋದು, ಅಲ್ಲಿ ತಂಗಳು ತಿನ್ನೋದು ಮಾಡಿದ್ರೆ ಇನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ. ಹಾಗಾಗಿ 3 ಹೊತ್ತೂ ಸಹ ನಿಮ್ಗೆ ಏನು ಮನೇಲಿ ಇರುತ್ತೆ ಅದನ್ನು ಬಿಸಿಯಾಗಿ ನೀವು ತಯಾರಿ ಮಾಡಿಕೊಂಡು ಫ್ರೆಶ್ಶಾಗಿ ಊಟ ಮಾಡಿದ್ರೆ ಈ ಕಾಯಿಲೆಗಳಿಂದ ನೀವು ದೂರ ಇರ್ಬೋದು ಅಂತ ನನ್ನ ಭಾವನೆ. ಸೊ ಹಂಗಾಗಿ ಮನೆ ಜೊತೆಗೆ ನೀವು ಈ ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾದರೂ ಅಭ್ಯಾಸ ಇದ್ದರೆ ಪರವಾಗಿಲ್ಲ, ಬಟ್ ತಣ್ಣೀರು ಸ್ನಾನ ಅವಾಯ್ಡ್ ಮಾಡಿ. ಆದಷ್ಟು ಬಿಸಿನೀರು ಸ್ನಾನ ಎಲ್ಲ ಮಾಡಿಕೊಂಡು ನಿಮ್ಮ ಮೈನ ಬೆಚ್ಚಗಿಟ್ಕೊಂಡ್ರೆ ನಿಮಗೆ ಕಾಯಿಲೆಗಳಿಂದ ದೂರ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಆಮೇಲೆ ಇನ್ನೊಂದು ನಾನು ನೋಡಿರೋ ಮಟ್ಟಿಗೆ, ನಿಮಗೆ ಗಮನಿಸಿರೋ ಮಟ್ಟಿಗೆ ಏನಂದರೆ, ನೀವು ಡಾಕ್ಟರ್ಸು ಅಡ್ವೈಸ್ ಇಲ್ಲದೇ ಅನಾವಶ್ಯಕವಾಗಿ ಮೆಡಿಕಲ್ ಸ್ಟೋರ್ಸ್ ಹೋಗಿ ಆ್ಯಂಟಿಬಾಡೀಸ್ ತೊಗೋತಿದ್ದೀರಾ, ಮೆಡಿಸಿನ್ಸ್ ಅದಕ್ಕೆ ಆ್ಯಂಟಿಬಾಡೀಸ್ ಏನಂತ ಹೇಳಿದ್ರೆ ಅದು ಡಬಲ್ ಸೋಡ್ ಇದ್ದಂಗೆ. ನೀವು ತೊಗೊಂಡ್ರೆ ಒಂದು ಕೋರ್ಸ್ ತೊಗೋಬೇಕಾಗುತ್ತೆ. ಆಮೇಲೆ ವೈರಲ್ ಫೀವರ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಲ್ಲ ಅಂದರೆ ಆ್ಯಂಟಿಬಾಡೀಸ್ ಬೇಕಾಗಲ್ಲ. ಸೊ ಹಂಗಾಗಿ ನೀವು ಆ್ಯಂಟಿಬಾಡೀಸ್ ತೊಗೊಂಡ್ರೆ ನಮ್ಮ ಬಾಡಿನಲ್ಲಿ 2 ಥರ ಆರ್ಗ್ಯಾನಿಸಮ್ಸ್ ಇರುತ್ತೆ. ಒಂದು ಫ್ರೆಂಡ್ಲಿ ಆರ್ಗ್ಯಾನಿಸಮ್ಸ್, ಒಂದು ನಾನ್ ಫ್ರೆಂಡ್ಲಿ ಅಂದರೆ ನೀವು ಕಾಯಿಲೆ ಬರುವಂಥ ಆರ್ಗ್ಯಾನಿಸಮ್ಸ್. ನೀವು ಅನಾವಶ್ಯಕವಾಗಿ ಆ್ಯಂಟಿಬಾಡೀಸ್ ತೊಗೊಂಡ್ರೆ ನಮ್ಮಲ್ಲಿರೋ ಫ್ರೆಂಡ್ಲಿ ಆರ್ಗ್ಯಾನಿಸಮ್ಸ್ನ ನೀವು ಅದನ್ನು ಕೊಲೆ ಮಾಡ್ತೀರಾ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಆಗಲಿ ಅದೆಲ್ಲ ಕಡಿಮೆ ಆಗಿಬಿಟ್ಟು ನಿಮ್ಮ ಕಾಯಿಲೆಗಳು ಇನ್ನೂ ಜಾಸ್ತಿ ನಾವು ತುತ್ತಾಗುತ್ತೆ. ಸೊ ಹಂಗಾಗಿ ನಮ್ಮ ಡಾಕ್ಟರ್ಸ್ ಹತ್ರ ಬಂದಾಗ ಅವ್ರಿಗೆ ಹೇಳ್ತಾರೆ ಆ್ಯಂಟಿಬಾಡೀಸ್ ತೊಗೋಬೇಕಾ ಬೇಡವಾದ. ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಅನಾವಶ್ಯಕವಾಗಿ ಸುಮ್ಮನೆ ಅಜಿಥ್ರೊಮೈಸಿನ್ ಆಗಲಿ, ಅಮಾಕ್ಸಿಲಿನ್ ಆಗಲಿ ಅವೆಲ್ಲ ನೀವು ಅನಾವಶ್ಯಕ ತೊಗೊಂಡ್ರೆ ಏನಾಗುತ್ತೆ, ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆ್ಯಂಟಿಬಾಡೀಸ್ ಕೆಲಸ ಮಾಡೋದಿಲ್ಲ. ಅದು ಕೆಲಸ ಮಾಡಿದಾಗ ನೆಕ್ಸ್ಟ್ ಹೈಯರ್ ಆ್ಯಂಟಿಬಾಡೀಸ್ ಹೋಗಬೇಕಾಗುತ್ತೆ. ನಿಮ್ಗೆ ಗೊತ್ತಲ್ಲ, ಹೈಯರ್ ಡೋಸ್ ಕೊಟ್ಟಾಗ ಬಾಡಿನಲ್ಲಿ ಕಿಡ್ನಿ ಡ್ಯಾಮೇಜ್ ಆಗಲಿ, ಬಾಡಿ ಡ್ಯಾಮೇಜ್ ಆಗಲಿ ಸಾಧ್ಯತೆ ಇರ್ತದೆ. ಇನ್ನೊಂದು ಘಾತಕರುವ ಶಕ್ತಿ ಅಂತ ಹೇಳಿದ್ರೆ ಆ್ಯಂಟಿಬಾಡಿ ರೆಸಿಸ್ಟೆನ್ಸ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಅದು ಸೊ ಒಬ್ಬರಿಗೆ ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಿಮ್ಮ ಮನೇಲಿ ಅದು ಸ್ಪ್ರೆಡ್ ಆಗ್ಬೋದು. ಸುತ್ತಮುತ್ತ ಅವಾಗ ಏನಾದ್ರು ಯಾರೂ ಕೆಲಸ ಮಾಡಲಿಲ್ಲ ಅಂತ ಹೇಳಿದಾಗ ತುಂಬ ಕಾಸ್ಟ್ಲಿ ಆ್ಯಂಟಿಬಯೋಟಿಕ್ಸು, ತುಂಬ ಪವರ್ಫುಲ್ ಆ್ಯಂಟಿಬಯೋಟಿಕ್ಸ್ ಹೋಗಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ಆ್ಯಂಟಿಬಯೋಟಿಕ್ ಬಗ್ ಅಂತ ಹೇಳ್ತೀವಿ. ಇದನ್ನು ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ನೀವು ಡಾಕ್ಟರ್ಸ್ ಅಡ್ವೈಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಆ್ಯಂಟಿಬಯೋಟಿಕ್ಸ್ ಆಗಲಿ ನೀವು ಇದನ್ನು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡ್ರೆ ಒಂದು ಕೋರ್ಸ್ ತೊಗೋಬೇಕಾಗುತ್ತೆ. ಒಂದು 5 ಡೇಸು, 1 ದಿವಸ ತೊಗೊಳ್ಳೋದು, ಒಂದು ಮಾತ್ರೆ ತೊಗೊಳ್ಳೋದು ಮಾಡಿದ್ರೆ ನೀವು ಗೋಯಿಂಗ್ ಟು ಕಿಲ್ ಯುವರ್ ಬಾಡಿ. ಆ್ಯಂಡ್ ಜೊತೆಗೆ ನಿಮ್ಮ ಮುಂದಕ್ಕೂ ನಿಮ್ಮ ಜೀವನಕ್ಕೆ ತುಂಬ ಕಷ್ಟಕರವಾದ ಸಂಗತಿನೂ ಆಗುತ್ತೆ.